ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಆಂಧ್ರದಲ್ಲಿ ಕಡಪಾದಲ್ಲಿ ಕೋವಿಡ್-19 ಇಂದ ಇಬ್ರು ಮೃತಪಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿ ನಮಗೆ ಬಂದಿದೆ. ತಕ್ಷಣ ನಮ್ಮ ಜಿಲ್ಲಾಡಳಿತ ವತಿಯಿಂದ ಡಿಎಚ್ಒ ಮತ್ತು ಟಿಎಚ್ಒ ಪಾವಗಡದಲ್ಲಿ ಇರುವ ಎಲ್ಲ PHC ಆಫೀಸರ್ಸ್, ಹೆಲ್ತ್ ಆಫೀಸರ್ಸ್ಗೆಲ್ಲ ನಾವು ತಕ್ಷಣ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಏನೇನು ಪ್ರಿಕಾಷನರಿ ಮೆಷರ್ಸ್ ನಾವು ತಗೋಬೇಕು ಅಂತ ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದೀವಿ. ತಕ್ಷಣ ಅವರು ಒಂದು ಚೆಕ್ ಪೋಸ್ಟ್ 5 ಕಡೆ ಮಾಡಿದ್ದಾರೆ. ಎಲ್ಲಿ ನಮ್ಗೆ ಬಾರ್ಡರ್ ಏರಿಯಾಸ್, ಆಂಧ್ರಾಗೆ ಬಾರ್ಡರ್ ಏರಿಯಾಸ್ ಇದೆ, ಅಲ್ಲಿ ಚೆಕ್ ಪೋಸ್ಟ್ ಮಾಡಿದ್ದಾರೆ. ನಾಗಲಾಪುರ, ನಾಗಲ್ಮಡಿಕೆ, ಕೊಡಮಡುಗು, ರಾಜವಂತಿ, ಅರಸೀಕೆರೆ ಈ ತರ 5 ಕಡೆ ಚೆಕ್ ಪೋಸ್ಟ್ ಮಾಡಿದ್ದಾರೆ. ಆ ಚೆಕ್ ಪೋಸ್ಟ್ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇರ್ತಾರೆ ಮತ್ತು ಆಶಾ ವರ್ಕರ್ ಇರ್ತಾರೆ. ಇಮಿಡಿಯೇಟ್ ಆಗಿ ಯಾರ್ಯಾರೆಲ್ಲ ಬರ್ತಿದ್ದಾರೆ ಬೇರೆ ರಾಜ್ಯದಿಂದ ಅವ್ರದ್ದು ಒಂದು ತಪಾಸಣೆ ಆಗುತ್ತದೆ. ಟೆಂಪರೇಚರ್ ಚೆಕ್ ಮಾಡ್ತೀವಿ, ಮತ್ತೆ ಅವರಿಗೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಈ ತರ ಸಿಂಪ್ಟಮ್ಸ್ ಇದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮತ್ತು ಏನೇನು ಪ್ರಿಕಾಷನರಿ ಮೆಷರ್ಸ್ ಅವರು ತಗೋಬೇಕು ಅಂತ ಡಾಕ್ಟರ್ಸ್ ಅವರಿಗೆ ಅಡ್ವೈಸ್ ಮಾಡ್ತಾರೆ. ಇದಿಲ್ಲದೆ ಫೀವರ್ ಕ್ಲಿನಿಕ್ ತಾಲೂಕ್ ಹಾಸ್ಪಿಟಲ್ ಪಾವಗಡದಲ್ಲಿ, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಅಲ್ಲಿ ಫೀವರ್ ಕ್ಲಿನಿಕ್ ಅನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ. ಒಟ್ಟಾರೆಯಾಗಿ ನಾವು ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಅದೆಲ್ಲ ನಾವು ತಗೊಂಡಿದೀವಿ. ಬಿಕಾಸ್ ನಮ್ಗೆ ಪಾವಗಡ ಈಗ ಆಂಧ್ರ ಬಾರ್ಡರ್ ಇರುವುದ್ರಿಂದ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಏನು ಕೋವಿಡ್-19 ಹರಡಬಾರದು ಅನ್ನುವ ಒಂದು ಉದ್ದೇಶದಿಂದ ನಾವು ಇದನ್ನು ತಗೊಂಡಿದ್ದೀವಿ. ಈಗಾಗಲೇ ಲಾಸ್ಟ್ 2 days ಇಂದ 119 ಕೇಸಸ್, ಫೀವರ್ ಕೇಸಸ್ ಪಾವಗಡದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರಿಗೆ ಎಲ್ಲ ನಾವು ಸೂಟಬಲ್ ಡೈರೆಕ್ಷನ್ಸ್ ಮತ್ತು ಪ್ರಿಸ್ಕ್ರಿಪ್ಷನ್ಸ್ ಅನ್ನು ಕೊಟ್ಟಿದ್ದೀವಿ. ಇದಿಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರೆಲ್ಲ ಫೀವರ್ ಕೇಸಸ್ ಬರ್ತಿದ್ದಾರೆ ಅವ್ರದ್ದು ಕೂಡ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಶೇರ್ ಮಾಡಬೇಕು ಅಂತ ಕೂಡ ನಾವು ಹೇಳಿದೀವಿ. ಸಾರ್ವಜನಿಕರಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ಅವ್ರಿಗೆ ಫೀವರ್ ಇದ್ರೆ ದಯವಿಟ್ಟು ಕ್ವಾರಂಟೈನ್ ಮಾಡ್ಕೊಳ್ಳಿ. ಕ್ವಾರಂಟೈನ್ ಮಾಡಕ್ಕಾಗಲ್ಲ, ನಾವು ಓಡಾಡ್ಲೇಬೇಕು ಅನ್ನೋ ಒಂದು ಸನ್ನಿವೇಶ ಬಂದಿದ್ರೆ ದಯವಿಟ್ಟು ಮಾಸ್ಕ್ ಅನ್ನು ಹಾಕೊಳ್ಳಿ. ಪರ್ಸನಲ್ ಹೈಜೀನ್ ಅಂದ್ರೆ ಕೈಯನ್ನು ಸತತವಾಗಿ ತೊಳೆಯೋದು, ಸ್ಯಾನಿಟೈಸರ್ ಯೂಸ್ ಮಾಡುವುದು, ಸೊ ಈ ತರ ಪ್ರಿಕಾಷನರಿ ಮೆಷರ್ಸ್ ಅನ್ನು ತಾವು ತಗೋಬೇಕು. ಅದಿಲ್ಲದೆ ಕಂಟಿನ್ಯೂಸ್ ಆಗಿ ಫೀವರ್ ಇದ್ರೆ ನಮ್ಗೆ ಟೆಸ್ಟಿಂಗ್ ಮಾಡ್ಲಿಕ್ಕೆ ಇದುವರೆಗೆ ಏನು ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ ಏನು ಡೈರೆಕ್ಷನ್ಸ್ ಬಂದಿಲ್ಲ. ಬಟ್ ನಮ್ಗೆ ಟೆಸ್ಟಿಂಗ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಾಮರ್ಥ್ಯ ಜಿಲ್ಲೆ ಒಳಗಡೆ ಇದೆ. ಎಮರ್ಜೆನ್ಸಿ ಇದ್ರೆ ನಾವು ಬ್ಯಾಂಗ್ಳೂರ್ ಕೂಡ ಕಳಿಸ್ಕೊಡ್ತೀವಿ ಟೆಸ್ಟಿಂಗ್ ಮಾಡ್ಲಿಕ್ಕೆ. ಬಟ್ ಸಿನ್ಸ್ ಕೇಸಸ್ ಈಗ ರೈಸ್ ಏನು ಆಗ್ತಾ ಇಲ್ಲ, ಹಂಗಾಗಿ ಆತಂಕ ಪಡೋದು ಬೇಡ. ನಾವು ಕೂಡ ಕೋವಿಡ್-19 ಟೆಸ್ಟಿಂಗ್ ಅಂತೂ ನಾವು ಮಾಡ್ತಾ ಇಲ್ಲ, ಬಟ್ ಬೇಸಿಕ್ ಪ್ರಿಕಾಷನರಿ ಮೆಷರ್ಸ್ ನಾವು ತಗೊಳ್ತಾ ಇದ್ವಿ. ಎಲ್ಲಾ ಡಾಕ್ಟರ್ಸ್, PHC ಡಾಕ್ಟರ್ಸ್ ಕೂಡ ತಯಾರಿದ್ದಾರೆ. ಸೊ ಜನರಲಿ ಬೇಸಿಕ್ ಹೈಜೀನ್, ಪರ್ಸನಲ್ ಹೈಜೀನ್ ಅನ್ನು ಮೇಂಟೈನ್ ಮಾಡಿ, ಮಾಸ್ಕ್ ಅನ್ನು ಧರಿಸಿ ಇಫ್ ಯು ಹ್ಯಾವ್ ಫೀವರ್ ಲೈಕ್ ಸಿಂಪ್ಟಮ್ಸ್.